ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಲಕ್ಷ್ಮಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ, ಇವತ್ತು ನಮ್ಮ ಮನೇಲಿ 2 ಫಂಕ್ಷನ್ಸ್ ಇದ್ದಾವೆ. ಒಂದು ನನ್ನ ಅಳಿಯ ಧೃತಿಕ್ದು ತೊಟ್ಟಿಲು ಶಾಸ್ತ್ರ ಇದೆ, ಆ್ಯಂಡ್ ನೆಕ್ಸ್ಟು ಅವ್ರ ಅಪ್ಪನ ಬರ್ತ್ಡೇ ಇದೆ, ಆ್ಯಂಡ್ ನಮ್ಮ ಪ್ರಾತಶ್ರೀ ಅವರ ಬರ್ತ್ಡೇ ಇದೆ. ಆ್ಯಂಡ್ ಇವತ್ತು ನಮ್ಮ ಮನೇಲಿ ಯಾರ್ಯಾರೆಲ್ಲ ರಿಲೇಷನ್ಸ್ ಬರ್ತಾರೆ, ಬೀಗರು ಬರ್ತಾರೆ, ಮತ್ತು ಡೆಕೋರೇಷನ್ ಎಲ್ಲ ಹೆಂಗೆ ಮಾಡಿದ್ದೀವಿ, ಏನೇನು ವೆರೈಟಿ ಅಡುಗೆ ಮಾಡಿರ್ತಾರೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕವರಪ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಎಂಜಾಯ್ ದ ಮೂಮೆಂಟ್. ಈವ್ನಿಂಗ್ ಡೆಕೋರೇಷನ್ ಮಾಡೋಕ್ಕೆಲ್ಲ ಹೂವು ಇವೆಲ್ಲ ಇಡಿಸಿಟ್ಟಿದ್ದಾರೆ. ಇಲ್ಲ ಮ್ಯಾಂಗೋಸ್ ಎಲ್ಲ ಇದ್ದಾವೆ. ಇದು ಬದನೆಕಾಯಿ ಎಲ್ಲ ಪಲ್ಯ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಡುಗೆ ಮನೇಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಆ್ಯಂಡ್ ಈ ಕಡೆ ಬಂದರೆ ಹೋಳಿಗೆ ಇಟ್ಟು ಕಲಿಸ್ತಿದ್ದಾರೆ, ಉಪ್ಪಿಟ್ಟು ಮಾಡಿದ್ದಾರೆ ಮಾರ್ನಿಂಗು. ಇಷ್ಟು ಎಲ್ಲ ಚಪಾತಿ ಇಟ್ಟು ಕಲಸಿಟ್ಟು, ಇಲ್ಲ ಚೋಡ, ಮತ್ತು ಈ ಕಡೆ ಬದನೆಕಾಯಿ ಪಲ್ಯ ಮಾಡೋಕ್ಕೆಲ್ಲ ಕಟ್ ಮಾಡ್ತಿದ್ದಾರೆ. ಆಮೇಲೆ ಈ ಕಡೆ ಬಂದರೆ ಚಪಾತಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಒಂದು ರೌಂಡ್ ಚಪಾತಿ ಫುಲ್ ರೆಡಿ ಆಗ್ತಿದೆ. ಇವಾಗ ಟೈಮ್ 10:30 ಆಗಿದೆ. ಇವಾಗ ಚಪಾತಿ ಒಂದು ರೌಂಡ್ ಫುಲ್ ಕಂಪ್ಲೀಟಾಗಿ ಇವಾಗ ಸೆಕೆಂಡ್ ಟೀಮು ಹೋಳಿಗೆ ಎಲ್ಲ ರೆಡಿ ಮಾಡ್ತಿದ್ದಾವೆ. ನೋಡಿ, ಇವರೆಲ್ಲ ನಮ್ಮ ಅಕ್ಕ ಅಂದರು, ಇವರೆಲ್ಲ ಹೋಳಿಗೆ ರೆಡಿ ಮಾಡ್ತಿದ್ದಾರೆ. ನೋಡಿ, ಇಷ್ಟೆಲ್ಲ ಹೋಳಿಗೆ ರೆಡಿ. ಆಮೇಲೆ ನಾನು ನಮ್ಮ ಚೂಟ ಗ್ಯಾಂಗ್ ಸೇರಿ ಎಲ್ಲ ಇವಾಗ ಡೆಕೋರೇಷನ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ವೆಲ್ಕಮ್ ಧೃತಿಕ್ ಅಂತ ಮಾಡ್ತಿದ್ದೀವಿ. ಈವ್ನಿಂಗ್ ಡೆಕೋರೇಷನ್ಗೆ ಬೇಕಾಗುತ್ತೆ ಅಂತ ಮಾರ್ನಿಂಗೇ ಎಲ್ಲ ಹೂವನ್ನೆಲ್ಲ ಬಿಡಿಸಿ ಇಟ್ಟಿದ್ವಿ. ಇವಾಗ ಡೆಕೋರೇಷನ್ ಮಾಡೋಕ್ಕೆಲ್ಲ ನಮಗೆ ಈಸಿ ಆಗ್ತಿದೆ. ಬಲೂನ್ಸು, ವೆಲ್ಕಮ್ ಬಾಯ್ ಬೇಬಿ ಡೆಕೋರೇಷನ್ ಕಿಟ್ಟದು ಎಲ್ಲ ನಮ್ಮ ಅಣ್ಣ ಬರೋವಾಗಲೇ ಬೆಂಗಳೂರಿಂದ ತಂದಿದ್ದ. ಸೊ ಇವಾಗ ನಮಗೆ ಈಸಿ ಆಗ್ತಿದೆ ಎಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ವೆಲ್ಕಮ್ ಧೃತಿಕ್ ಅಂತ ಆಗಿ, ಈ ಕಡೆಯಿಂದ ಇಲ್ಲಿ ಒಂದು ಪಾದ ಇಟ್ಟು ಇಲ್ಲಿ ವೆಲ್ಕಮ್ ಧೃತಿಕ್ ಅಂತ ಮಾಡಿ ಇಲ್ಲಿ ಬಂದು ಇದು ನಮ್ಮ ದೇವ್ರ ಮನೆಗೆ ಬರ್ತಾನೆ ಇವಾಗ. ಆಮೇಲೆ ಇದು ಫೈನಲ್ ಔಟ್ಪುಟ್. ಡೆಕೋರೇಷನ್ ಎಲ್ಲ ಆದಮೇಲೆ ನಾವು ಈ ಥರ ರೆಡಿ ಆಗ್ತಿದ್ದೀವಿ. ಲೈಟ್ ಗ್ರೀನ್ ಕಲರ್ ಸಿಂಪಲ್ ಚೂಡಿದಾರ್ ಹಾಕ್ಕೊಂಡು, ಇದು ನಮ್ಮ ಲುಕ್, ಇವತ್ತಿನ ಲುಕ್ಕು. ಹೇಗೆ ಕಾಣ್ತಿದೆ ಗೈಸ್? ನಾನು ರೆಡಿ ಆಗೋ ಟೈಮಲ್ಲೇ ಧೃತಿಕ್ ಬಂದಿದ್ದ. ಸೊ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಓಡೋಡ್ಕೊಂಡು ನಮ್ಮೂರು ಗುಡಿಗೆ ಹೋದೆ. ರಿಲೇಷನ್ಸ್ ಊರಿನವರೆಲ್ಲ ಆಲ್ರೆಡಿ ಬಂದು ಕೂತಿದ್ರು. ನಮ್ಮ ವೈನಿನೂ ಬಂದಿದ್ದರು. ಆ್ಯಂಡ್ ಹೋದ ತಕ್ಷಣ ಫಸ್ಟು ಧೃತಿಕ್ನೇ ಎತ್ಕೊಂಡೆ. ಆಮೇಲೆ ತೊಟ್ಟಿಲು ಶಾಸ್ತ್ರ ಎಲ್ಲ ತೊಟ್ಲೆಲ್ಲ ರೆಡಿ ಮಾಡ್ತಿದ್ರು. ಗ್ರ್ಯಾಂಡ್ ಎಂಟ್ರಿ ಆಗಬೇಕು ಅಂತ ಫುಲ್ ಪಟಾಕಿ ಗಿಟಾಕಿ ಎಲ್ಲ ತಂದಿದ್ವಿ. ಪಟಾಕಿ ಸೌಂಡು ಬೆಳಕು ಎಲ್ಲ ನೋಡಿ ಧೃತಿಕ್ ಭಯ ಪಡ್ತಾನೆ ಅಂತ ಅಂದ್ಕೊಂಡ್ವಿ. ಧೃತಿಕ್ ಭಯನೇ ಪಡಲಿಲ್ಲ, ಫುಲ್ ಸ್ಟ್ರಾಂಗ್ ಆಗಿದ್ದಾನೆ. ಗುಡಿಯಿಂದ ನಮ್ಮ ಮನೆಗೆ ತೊಟ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಆರತಿ ಎಲ್ಲ ಮಾಡಿದ್ರು. ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಣ ಅಂತ. ನಮ್ಮ ಮನೆಗೆ ಪಾಪು ಬರ್ತಿದೆ ಅಂದ ತಕ್ಷಣವೇ ಎಲ್ಲರೂ ಫುಲ್ ಹ್ಯಾಪಿಯಾಗಿದ್ದರು. ನಮ್ಮ ಅಪ್ಪ ಅಮ್ಮ ಅಂತೂ ಫುಲ್ ಹ್ಯಾಪಿಯಾಗಿದ್ದರು. ಆಮೇಲೆ ತೊಟ್ಟಿಲು ಶಾಸ್ತ್ರದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇದು ನೋಡಿ, ನಮ್ಮ ಕಡೆ ಏನಾದರೂ ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಇದು ಟೋಪಿ ಇರಲೇಬೇಕು. ಈ ಟೋಪಿ ಇಲ್ಲದೆ ಯಾವ ಕಾರ್ಯನೂ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ತೊಟ್ಲ ತೊಗೊಂಡು ಒಳಗೆ ಬಂದರು. ಆಮೇಲೆ ಧೃತಿಕ್ ಬಂದ. ಎಂಟ್ರಿ ಚೆನ್ನಾಗಿರಲಿ ಅಂತ ಹೂವಿನ ಅಲಂಕಾರ ಎಲ್ಲ ಮಾಡಿದ್ವಿ. ಆ್ಯಂಡ್ ಹೊಸ್ಟಲ್ ದಾಟಿದ ತಕ್ಷಣವೇ ಅವ್ನು ಪುಟ್ಟ ಹೆಜ್ಜೆ ಎಲ್ಲ ನಮಗೆ ನೆನಪಿರಲಿ ಅಂತ ಕುಂಕುಮದ ನೀರಲ್ಲಿ ಅದ್ದಿದ್ದ ಪೇಪರಲ್ಲಿ ಗುರುತು ಮಾಡಿದ್ವಿ. ಫುಲ್ ಮೆಮೊರೇಬಲ್ ಮೂಮೆಂಟ್ ಇದು ಅವನಿಗೆ ಮತ್ತು ನಮಗೆ. ಮತ್ತು ದೇವ್ರ ಮನೆಗೆ ಎಲ್ಲ ಕರ್ಕೊಂಡೋಗಿ ನಮಸ್ಕಾರ ಎಲ್ಲ ಮಾಡಿ ಆಮೇಲೆ ಬಂದ್ವಿ. ತೊಟ್ಲೆಲ್ಲ ಒಳಗಡೆ ತಂದಿಟ್ಟರು. ಆಮೇಲೆ ಕೇಕ್ ಮೊದಲೇ ಆರ್ಡ್ರ್ ಮಾಡಿದ್ವಿ. ಸೊ ಇವಾಗ ಕೇಕ್ ಬಂದಿದೆ. ವೆಲ್ಕಮ್ ಧೃತಿಕ್ ಅಂತ ಕೇಕ್ ಮಾಡಿಸಿದ್ದೀವಿ. ರಿಲೇಷನ್ಸ್ ಎಲ್ಲ ಒಬ್ರೊಬ್ರಾಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ವಿಡಿಯೋಗ್ರಾಫರ್ ಡೆಕೋರೇಷನ್ದೆಲ್ಲ ವಿಡಿಯೋ ತೆಗಿತಾಯಿದ್ರು. ಆಮೇಲೆ ಧೃತಿಕ್ನ ಚೇರ್ ಮೇಲೆ ಕೂರಿಸಿ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಆಮೇಲೆ ಈ ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ವಿ, ಏನೇನು ಮಜಾ ಮಸ್ತಿ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನಿಮಗೆ. ಟಿಲ್ಗೆ ಧೃತಿಕ್ಗೆ ಮತ್ತು ಇನ್ನೊಂದು ಸತಿ ಎಲ್ಲ ಆರತಿ ಎಲ್ಲ ಮಾಡಿದ್ರು. ಕೇಕದು ಎಲ್ಲ ಕಟ್ ಮಾಡಿಸಿದ್ವಿ. ಆ್ಯಂಡ್ ವೆಲ್ಕಮ್ ಟು ಹೋಮ್ ಧೃತಿಕ್ ಆ್ಯಂಡ್ ವೆಲ್ಕಮ್ ಟು ಬಿರಾದರ್ ಫ್ಯಾಮಿಲಿ. ಎಷ್ಟು ಕೋಇನ್ಸಿಡೆನ್ಸ್ ನೋಡಿ, ಅವ್ನು ನಮ್ಮ ಮನೆಗೆ ಬರೋದು, ನಮ್ಮ ಅಣ್ಣನ ಬರ್ಡೇನೂ ಸೇಮ್ ಡೇಟು. ಸೊ ಎಲ್ಲರೂ ಫುಲ್ ಖುಷಿಯಾಗಿದ್ದರು. ಧೃತಿಕ್ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಊಟ ಎಲ್ಲ ಮಾಡಿ ಈ ಡೇನ ಎಂಡ್ ಮಾಡಿದ್ವಿ.
ಇವರು ಪ್ರಭು ಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಮಸೂತಿಯವರು ಇವ್ರಿಗೆ ನಾವು ತುಂಬ ನಡ್ಕೋತೀವಿ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ನಾವು ಇವ್ರಿಗೆ ಕರಿತೀವಿ. ಆ್ಯಂಡ್ ಇವರು ನಮ್ಮ ನೃತ್ಯಕಿಗೆ ಬಂದು ಆಶೀರ್ವಾದ ಮಾಡಿದ್ರು. ಅದೇ ಖುಷಿ ಆಯಿತು ನಮಗೆಲ್ಲ. ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಚರಣಂದ ವಂದ್ಯಾಯ ಮಂಗಲಂ ವರಚರಣೀತಿ ಬೋಧಾಯ ಮಂಗಲಂ ಚರಣಂದ ವಂದ್ಯಾಯ ಮಂಗಲಂ ವರಚರಣೀತಿ. ಈ ರೀತಿ ನಾವು ನಮ್ಮ ಅಳಿಯನ್ನು ವೆಲ್ಕಮ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.